ಇನ್ನಿದೆಲ್ಲ ಒಂದು ಕಡೆ ಆದ್ರೆ ಮಹಿಷ ದಸರಾದಲ್ಲಿ ನಾಲಿಗೆ ಹರಿಬಿಟ್ಟ ಭಗವಾನ್ ಬುದ್ಧನನ್ನ ಹೊಗಳುವ ಭರದಲ್ಲಿ ವಿವಾದಾತ್ಮಕ ಮಾತುಗಳನ್ನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಷ ದಸರಾವನ್ನ ಆಚರಣೆ ಮಾಡೋದು ಬೇಡ ಅಂತ ಬಿಜೆಪಿ ಸೇರಿದಂತೆ ಹಲವು ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಈ ರೀತಿಯಾಗಿ ವಿವಾದಾತ್ಮಕ ಮಾತುಗಳನ್ನ ಆಡ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಹಿಂದೂ ಧರ್ಮ ಅಂದ್ರೆ ಅದು ಬ್ರಾಹ್ಮಣರ ಧರ್ಮ. ಯಾರು ಹೀನರಾಗಿದ್ದಾರೆ ಅವನು ಹಿಂದೂ. ಹಿಂದೂ ಎಂದ್ರೆ ಹಿಂದಕ್ಕೆ ಹೋಗುವಂತ ಜನ. ದೇವಸ್ಥಾನ ಕಟ್ಟಿದ ಶೂದ್ರರನ್ನೇ ಒಳಗೆ ಬಿಟ್ಕೊಳ್ಳೋದಿಲ್ಲ. ಶೂದ್ರರಿಗೆ ಮಾನ ಮರ್ಯಾದೆ ಇದ್ರೆ ದೇಗುಲಕ್ಕೆ ಹೋಗಬಾರದು ಅಂತ ಮೈಸೂರಿನಲ್ಲಿ ಪ್ರೊಫೆಸರ್ KS ಭಗವಾನ್ ಮಾತಾಡಿದ್ದಾರೆ. ಹಿಂದೂ ಧರ್ಮ ಅಂದ್ರೇನು? ಹಿಂದೂಗಳ ಧರ್ಮ ಅಂತ ಅಲ್ಲ. ಹಿಂದೂ ಧರ್ಮ ಅಂದರೆ ಅದು ಬ್ರಾಹ್ಮಣ ಧರ್ಮ, ಚೆನ್ನಾಗಿ ತಿಳ್ಕೊಳ್ಳಿ. ಆದ್ದರಿಂದ ಹಿಂದೂ ಅಂದರೆ ಹಿಂದಕ್ಕೆ ಹೋಗೋ ಜನ, ಮುಂದಕ್ಕೆ ಬರೋದಿಲ್ಲ. ಇವರು ಯಾವಾಗಲೂ ಹಿಂದಕ್ಕೆ ಹೋಗೋರೆ, ಮುಂದಕ್ಕೆ ಬರೋದಿಲ್ಲ. ಮುಂದಕ್ಕೆ ಹೋಗೋಕ್ಕೂ ಇವ್ರು ಬಿಡೋದಿಲ್ಲ ನಿಮ್ಮನ್ನು. ಆದ್ದರಿಂದ ನಮ್ಮನ್ನು ಹಿಂದೂಗಳು. ಬ್ರಾಹ್ಮಣರು ನಾವು ನಾವು ದ್ವಿಜರು ಅಂತ ಅವ್ರು ಹೇಳ್ಕೊಂಡ್ರು ಸಹ ಬ್ರಾಹ್ಮಣರು ಗಂಡಸರು ಮಾತ್ರ ಬ್ರಾಹ್ಮಣರು, ಹೆಂಗಸರಲ್ಲ. ಹೆಂಗಸರನ್ನ ಶೂದ್ರರು ಅಂತ ಕರೆಯೋದು. ಅವರು ಕಟ್ಟೋರು ನೀವು, ಕಲ್ಲು ಹಾಕಿನವರು ನೀವು, ಗಾರೆ ಹಾಕೋರು ನೀವು. ಕೊನೆಗೆ ದೇವರು ಎಂಬ ಕಲ್ಲಿದೆಯಲ್ಲ, ಆ ಕಲ್ಲು ತಗೊಂಡು ನಿಲ್ಲಿಸೋರು ನೀವೇ. ಆದರೆ ಏನಾಯ್ತು, ಅವನು ಬಂದು ಆ ಕಲ್ಲನ್ನು ವಿಗ್ರಹವನ್ನು ತೊಳೆದಾದ್ಮೇಲೆ ಪೂಜಾರಿ ನೀವೆಲ್ಲ ಹೊಳೆ ಕಾಯ್ತೀರಿ, ಅವನು ಹೊಳೆ ಕಾಯ್ತಾನೆ. ಅವನೇನು ಕೆಲಸನೇ ಮಾಡಿಲ್ಲ, ಅವನಾಯ್ತು. ನಾವು ಶೂದ್ರರಲ್ಲ ಅಂತ ಹೇಳಕ್ಕೆ ತಯಾರಾಗಬೇಕು. ನೀವು ಶೂದ್ರ ಅಂತ ಕರೆಯೋದ್ರಿಂದ ನೀವು ಮಾಡಬೇಕಾದ ಕೆಲಸ ಏನೋ, ಎಲ್ಲ ದೇವಸ್ಥಾನಗಳಿಗೂ ಹೋಗೋದು ನಿಲ್ಲಿಸ್ಬೇಕು. ಮಾಡ್ತೀರಾ? ನಾನು ದೇವಸ್ಥಾನಗಳಿಗೆ ಹೋಗೋದು ನಿಲ್ಲಿಸಿ 50 ವರ್ಷದ ಮೇಲಾಯಿತು. ಯಾವ ದೇವರು ಏನು ಮಾಡೋದಿಲ್ಲ, ಸುಮ್ಮನೆ ಅದು ಭ್ರಮೆ. ನೀವು ಹೋಗೋದು ತಟ್ಟೆ ಕಾಸು ಹಾಕ್ತೀರಿ, ದುಡ್ಡು ಕಳ್ಕೊಬತ್ತೀರಿ. ತೆಂಗಿನಕಾಯಿ ಕೊಡ್ತೀರಿ, ಅರ್ಧ ತೆಂಗಿನಕಾಯಿ ಹೊಡ್ಕೊತಾನೆ, ಅರ್ಧ ತೆಂಗಿನಕಾಯಿ ಅವನು ಇಟ್ಕೋತಾನೆ. ನೀವು ದೇವಸ್ಥಾನಕ್ಕೆ ಹೋಗಿದ್ರೆ ನಷ್ಟ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀರಿ ನೀವು ಅಷ್ಟೇ. ನಿಮಗೆ ಮಾನ ಮರ್ಯಾದೆ ಇದ್ರೆ ಮೊದಲು ಇದು ಬಿಡ್ಬೇಕು. ಇದು ಬಿಡ್ಬೇಕು. ನಿಮ್ಮನ್ನು ಒಂದು ಗುಲಾಮ ಅಂದ ಯಾರೋ ಮನುಸ್ಮೃತಿಲಿ, ದಾಸ್ಯಂ ಶೂದ್ರಂ ದ್ವಿಜನ್ಮ ನಾಮಂದ ಯಾರೋ ಮನೋ. ಆಮೇಲೆ ಹೇಳ್ತಾನೆ ಅವನು, ಒಂದು 5-6 ಶ್ಲೋಕ ಆದಮೇಲೆ, ಧ್ವಜಾವೃತೋ ಭಕ್ತ ದಾಸೋ ಗೃಹಜಃ ಕ್ರೀತ ದತ್ರಿಮೌ ಪೈತ್ರಿಕೋ ದಂಡ ದಾಸಸ್ಯ ಸಪ್ತಾಯಿತೆ ದಾಸಯವನ. ಯುದ್ಧದಲ್ಲಿ ಸೋತವನು, ಸ್ವಲ್ಪ ಯುದ್ಧದಲ್ಲಿ ಸೋತವನು, ಶುದ್ಧದಲ್ಲಿ ಸರಿಯಾದವನು, ಆಮೇಲೆ ಹುಟ್ಟಿದವನು ಅಂತಾನೆ. ಮನುಸ್ಮೃತಿಯಲ್ಲಿ ಶೂದ್ರ ಅಂದ್ರೆ ಡ್ಯಾಶ್ಗೆ ಹುಟ್ಟಿದವನು. ನಾವು ಶೂದ್ರರು ಅಂತ ಒಪ್ಕೊಳ್ಬೇಕಾ? ಹಿಂದೂ ಧರ್ಮ ನಮ್ಮದಲ್ಲ, ನಮಗ್ ಬೇಕಾಗಿಲ್ಲ. ಗುಲಾಮ ಡ್ಯಾಶ್ ನನ್ಮಗ ಎನ್ನುವ ಧರ್ಮದಲ್ಲಿ ಇರಬಾರ್ದು. ಅಂದ್ರೆ ನಮ್ಮನ್ನ ಕೀಳಾಗಿ ಹೀನಾಯವಾಗಿ ನೋಡುವಂತ ಧರ್ಮದಲ್ಲಿ ಇರಬಾರ್ದು. ಹಿಂದೂ ಧರ್ಮದಲ್ಲಿ ಶೂದ್ರರು ಇರಬಾರ್ದು ಅಂತ ಪ್ರೊಫೆಸರ್ ಭಗವಾನ್ ಹೇಳಿದ್ದಾರೆ. ಇಂಥ ಧರ್ಮಕ್ಕೆ ಎಡಗಾಲಿನ ಚಪ್ಪಳಿ ತಗೊಂಡು ಹೊಡೀರಿ ಅಂತ ಈ ಸಂದರ್ಭದಲ್ಲಿ ವಿವಾದಾತ್ಮಕ ಮಾತುಗಳನ್ನು ಆಡಿದ್ದಾರೆ. ದಿಟ್ಟವಾಗಿ ನೀವು ಎಲ್ಲ ನಿರ್ಣಯ ಮಾಡಬೇಕು. ನಮಗೆ ಹಿಂದೂ ಧರ್ಮ ನಮ್ದಲ್ಲ, ನಾವು ಹಿಂದೂ ಧರ್ಮ ಏನು ಬೇಕಿಲ್ಲ, ನಾವು ಯಾವ ದೇವಸ್ಥಾನಕ್ಕೂ ಹೋಗೋದಿಲ್ಲ ಅಂತ ಪೂಜೆ ಮಾಡ್ಕೊಳ್ಳಿ. ಮನೇಲೇ ಕೂತ್ಕೊಂಡು ಪೂಜೆ ಮಾಡ್ಕೊಳ್ಳಿ, ಏನೂ ಇಲ್ಲ. ಬುದ್ಧ ಅವ್ರನ್ನ ನೀವು ಚೆನ್ನಾಗಿ ನಂಬಿ, ಬುದ್ಧ ಗುರುಗಳು ಹೇಳಿದ ಉಪದೇಶಗಳನ್ನ ನಂಬಿ, ನಮ್ಮ ಬಂತೇಜಿಯವರು ಭಾಳ ಚೆನ್ನಾಗಿ ಹೇಳಿದ್ರು. ಆದ್ದರಿಂದ ನೀವು ಇದರ ವಿಷಯದಲ್ಲಿ ಕಳೀತಾ ಇರಬೇಕು. ಬುದ್ಧ ಗುರುಗಳು ನಾನು ಹೇಳಿದ್ದೇ ಸರಿ ಅಂತ ಎಲ್ಲೂ ಹೇಳಲಿಲ್ಲ ನೋಡಿ, ಅದು ಅವ್ರ ದೊಡ್ಡತನ. ಯೇಸು ನನ್ನನ್ನು ನೀವು ನಂಬದೇ ಇದ್ದರೆ ನೀವು ಸ್ವರ್ಗಕ್ಕೆ ಹೋಗೋದಿಲ್ಲ ಅಂದ್ಬಿಡ್ತಾನೆ. ಯೇಸು ಬುದ್ಧನ ನಂತರ ಬಂದಿದ್ದು, ಸುಮಾರು 500-550 ವರ್ಷ ಆದಮೇಲೆ ಯೇಸು ಬಂದಿದ್ದು. ಆಮೇಲೆ ಮಹಮ್ಮದ್ ಪ್ರವಾದಿ ಮಹಮ್ಮದ್ರು ಬರ್ತಾರೆ 7ನೇ ಶತಮಾನದಲ್ಲಿ. ಅಂದರೆ ಬುದ್ಧನಿಗೂ ಅವ್ರಿಗೂ ಸುಮಾರು 1100-200 ವರ್ಷಗಳ ನಂತರ ಪ್ರವಾದಿ ಮಹಮ್ಮದ್ರು ಬರ್ತಾರೆ. ಅವರು ನನ್ನ ಮಾತನ್ನು ನೀವು ಕೇಳಿದ್ರೆ ನಿಮಗೆ ಮೋಕ್ಷ ಸಿಗೋದಿಲ್ಲ ಅಂದ್ಬಿಡ್ತಾರೆ. ಕೃಷ್ಣನು ಅದೇ ಮಾತು ಹೇಳ್ತಾನೆ ಭಗವದ್ಗೀತೆಯಲ್ಲಿ.
ಯಾರೋ ನನ್ನ ಮಾತನ್ನು ನಂಬೋದಿಲ್ವೋ ಅವರು ರೌರವ ನರಕಕ್ಕೆ ಹೋಗ್ತಾನೆ ಅಂತ. ಈ ರೀತಿ ಎದುರಿಸೋನು ಜ್ಞಾನಿ ಅಲ್ಲ. ನೀವೆಲ್ಲ ನಿಜವಾಗಿಯೂ ನಿಮಗೆ ಸ್ವಾಭಿಮಾನ ಇದ್ದರೆ, ಸ್ವಾಭಿಮಾನ ಅಂದರೆ ಆತ್ಮಗೌರವ, ನಿಮಗೆ ಆತ್ಮಗೌರವ ಇದ್ದರೆ, ಮಾನ ಮರ್ಯಾದೆ ಇದ್ದರೆ, ಸ್ವಾಭಿಮಾನಕ್ಕೆ ಅಚ್ಚ ಕನ್ನಡ ಪದ ಮಾನ ಮರ್ಯಾದೆ ಇದ್ದರೆ ನೀವೆಲ್ಲ ಏನು ಮಾಡಬೇಕು? ಏನು ಮಾಡಬೇಕು? ಬುದ್ಧ ಧರ್ಮಕ್ಕೆ ಹೋಗ್ತೀನಿ ಅಂತ ಹೇಳ್ಬೇಕು ನೀವು. ನಮ್ಮದು ಧರ್ಮ ನಮ್ದಲ್ಲ, ಗುಲಾಮ ಅನ್ನೋ ಧರ್ಮ ಅನ್ನೋ ಧರ್ಮದಲ್ಲಿ ಯಾಕಿರ್ಬೇಕು? ಬುದ್ಧ ಧರ್ಮಕ್ಕೆ ಹೋಗ್ತೀನಿ ಅಂತ ಅನ್ಬೇಕು. ಹೇಳಿ, ಸಾಲ್ದು ಹೇಳಿ. ಎದುರ್ಕೋತಾ ಇದ್ದೀರಲ್ರಿ. ನನಗೆ ಯಾಕೆಂದ್ರೆ ತಲೆ ಬೆಳೆದಿಲ್ಲ, ತಲೆ ಬೆಳೆಸ್ಕೋ ಕೆಲಸ ನೀವು ಮಾಡಬೇಕು. ಆದ್ದರಿಂದ ಯಾವುದು ನಿಮ್ಮನ್ನ ಗುಲಾಮರು ಅಂತದೆ ಅಂತ ಹೇಳ್ತದೆ ಅದನ್ನು ನೀವು ಎಡಗಾಲ ಎಕ್ಕಡದಿಂದ ಹೊಡಿಬೇಕು, ದೂರ ತಳ್ಳಬೇಕು. ಆ ರೀತಿ ನೀವು ಬೆಳೆದಾಗ ಮಾತ್ರ ನಿಮಗೆ ಶಕ್ತಿ ಬರ್ತದೆ. ನಿಮ್ಮನ್ನು ಯಾರೂ ಅಲ್ಲಾಡ್ಸೋದು ಇನ್ನು